ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ TTD ಅವರು ನಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಅದೇ ರೀತಿ ನಮಗೆ VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ರೀತಿಯಾಗಿ ನೀವು ಬುಕ್ ಮಾಡ್ಕೋಬೇಕು ಅನ್ನುವ ಪ್ರತಿಯೊಂದು ಮಾಹಿತಿನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ ಜನವರಿ ತಿಂಗಳ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಅಕ್ಟೋಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂದರೆ ಏನು ಅಂದರೆ, ಇಲ್ಲಿ ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಬೇಕಾಗುತ್ತೆ. ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಈ ಟ್ರಸ್ಟ್ಗೆ ನೀವು 10,000 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 500 ರೂಪಾಯಿ ಕೊಟ್ಟು ನೀವು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಅಂದರೆ ಫಸ್ಟ್ ಡೋರ್ ದರ್ಶನ ಸಿಗುತ್ತೆ. ನಿಮಗೆ ಕುಲಶೇಖರ ಪಡಿಯಿಂದ ನೀವು ದೇವರನ್ನ ದರ್ಶನ ಮಾಡ್ಕೊಳ್ಳುವ ಒಂದು ಸುವರ್ಣ ಅವಕಾಶ ಇರುತ್ತೆ. ನೀವು ಯಾವುದೇ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ, ಈಗ 300 ರೂಪೀಸ್ ಟಿಕೆಟ್ಸ್ ಆಗಿರ್ಬೋದು, ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು, ಆರ್ಜಿತ ಸೇವೆಗಳಾಗಿರ್ಬೋದು, ಈ ಯಾವುದೇ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ ನಿಮಗೆ ದರ್ಶನ ಜಯ ವಿಜಯ ಇಂದ ಆಗುತ್ತೆ. ಆದರೆ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಮೊದಲನೇ ಬಾಗಿಲಿನಿಂದ ದರ್ಶನ ಆಗುತ್ತೆ. ನೀವು ದೇವರನ್ನ ತುಂಬ ಸಮೀಪದಿಂದ ದರ್ಶನ ಮಾಡುವ ಒಂದು ಅವಕಾಶ ಕೂಡ ಇರುತ್ತೆ. ಈ ಒಂದು ಟಿಕೆಟ್ ಕಾಸ್ಟ್ ನಮಗೆ ಒಬ್ಬರಿಗೆ 10,000 ರೂಪಾಯಿ ಆಗಿರುತ್ತೆ. ಮೊದಲಿಗೆ ನೀವು ಶ್ರೀವಾಣಿ ಟ್ರಸ್ಟ್ಗೆ ಅಮೌಂಟ್ನ ಡೊನೇಟ್ ಮಾಡಬೇಕು. ಅದಾದ ನಂತರ ನೀವು 500 ರೂಪೀಸ್ ಕೊಟ್ಬಿಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೇಕಾಗಿರುತ್ತೆ. ಅದೇ ನೀವೇನಾದರೂ ಇಬ್ಬರಿಗೆ ಈ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ರೆ ನೀವು 20,000 ರೂಪಾಯಿ ಡೊನೇಟ್ ಮಾಡಬೇಕಾಗುತ್ತೆ. 1,000 ರೂಪಾಯಿ ಕೊಟ್ಟು ನೀವು ದರ್ಶನದ ಟಿಕೆಟ್ಸ್ನ ತಗೋಬೇಕಾಗತ್ತೆ. ಯಾರೆಲ್ಲ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ತಗೊಂತಿರಲ್ಲ, ನಿಮಗೆ ದರ್ಶನ ಬಂದ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದರ್ಶನ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ನೂಕಾಟ ಇರೋದಿಲ್ಲ, ತುಂಬಾನೇ ಆರಾಮಾಗಿ ದರ್ಶನ ಆಗುತ್ತೆ. ಇನ್ನು ಸಾಕಷ್ಟು ಜನ ಕೇಳೋದೇನೆಂದರೆ ಎಷ್ಟೊತ್ತು ನಾವು ದೇವ್ರ ಮುಂದೆ ನಿಂತ್ಕೋಬಹುದು ಅಂತ. ಬಟ್ ಇದರಲ್ಲಿ ನೀವು ದೇವ್ರ ಮುಂದೆ ನಿಂತ್ಕೊಳ್ಳೋ ಅವಕಾಶ ಇರೋದಿಲ್ಲ. ಇದು ಮೂವಿಂಗ್ ಕ್ಯೂ ಇರುತ್ತೆ. ನೀವು ಈಗ ಜಯ ವಿಜಯಿಂದ ಹಿಡಿದು ಫಸ್ಟ್ ಡೋರ್ ತನಕ ಹೋಗೋ ತನಕನೂ ನೀವು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ತುಂಬಾನೇ ಆರಾಮಾಗಿ ನೀವು ದರ್ಶನ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಪ್ರಸಾದ ಕೂಡ ಕೊಡ್ತಾರೆ. ಯಾರೆಲ್ಲ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿಲ್ಲ, ಅವರು ಇನ್ನೂ ಕೂಡ ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೆ, ಅವರು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಒಂದು ಕೋಟಾನ ಅಕ್ಟೋಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ನ ನೀವು TTD ಅವರ ಹಳೆ ವೆಬ್ಸೈಟ್ ಆದ tirupati.balaji.ap.gov.in ಈ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಈ ವಿಡಿಯೋ ಎಂಡಲ್ಲಿ ನಾವು ಪ್ರೊಸೀಜರ್ ಕೂಡ ತೋರಿಸ್ತೀವಿ, ಯಾವ ರೀತಿಯಾಗಿ ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನೀವು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ರೂಮ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಇದರಲ್ಲಿ ನೀವು ಡೊನೇಷನ್ ಮಾಡಿದ ತಕ್ಷಣವೇ ನಿಮ್ಗೊಂದು ಪಾಪಪ್ ಬರುತ್ತೆ, ಡೂ ಯು ವಾಂಟ್ ಅಕೊಮಡೇಷನ್ ಅಂತ. ನೀವು ಎಸ್ ಅಂತ ಕೊಟ್ಬಿಟ್ಟು ನೀವು ರೂಮ್ಸ್ನ ಕೂಡ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನೀವು ಕೇವಲ 1,000 ರೂಪಾಯಿ ರೂಮ್ ಮಾತ್ರ ಬುಕ್ ಮಾಡ್ಕೊಳ್ಳುವ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೀವು 1,000 ರೂಪೀಸ್ ಕಟ್ಬಿಟ್ಟು ಅದ್ರ ಜೊತೆ ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕಾಗುತ್ತೆ. ಸೊ ಟೋಟಲ್ ನೀವು 2,000 ರೂಪೀಸ್ ಕೊಟ್ಟು ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆ ಒಂದು ಕಾಷನ್ ಡೆಪಾಸಿಟ್ ನೀವೇನು ಪೇ ಮಾಡ್ತೀರಾ, ನೀವು ಒಂದು ಬಾರಿ ರೂಮ್ ವೆಕೇಟ್ ಮಾಡಿದ್ಮೇಲೆ ನಿಮ್ಮ ಅಕೌಂಟಿಗೆ ರೀಫಂಡ್ ಆಗುತ್ತೆ. ಇನ್ನು ಜನವರಿ ತಿಂಗಳಿಗೆ ಸಾಕಷ್ಟು ಜನಕ್ಕೆ ಡೌಟ್ ಏನಿರುತ್ತೆ ಅಂದರೆ, ವೈಕುಂಠ ಏಕಾದಶಿ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಾರಾ ಅಂತ. ಬಟ್ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ದು ವೈಕುಂಠ ಏಕಾದಶಿ ಟಿಕೆಟ್ಸ್ ಈಗ ಪ್ರಸ್ತುತ ರಿಲೀಸ್ ಮಾಡೋದಿಲ್ಲ. ನಮಗೆ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ನ ಸಪ್ರೇಟಾಗಿ ರಿಲೀಸ್ ಮಾಡ್ತಾರೆ. ಅದರ ಒಂದು ನೋಟಿಫಿಕೇಶನ್ಸ್ ಇನ್ನೂ ಕೂಡ ಸದ್ಯಕ್ಕೆ ಬಂದಿಲ್ಲ. ಒಂದು ಬಾರಿ ಅದು ಬಂದ ತಕ್ಷಣ ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ನೆಕ್ಸ್ಟ್ ನಮಗೆ ಜನವರಿ ತಿಂಗಳ ಸೀನಿಯರ್ ಸಿಟಿಸನ್ಸು, ಫಿಸಿಕಲಿ ಡಿಸೇಬಲ್ಡು, ಅದೇ ರೀತಿ ಮೆಡಿಕಲ್ ಕೇಸಸ್, ಈ 3 ಕ್ಯಾಟಗರಿಯ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಅಕ್ಟೋಬರ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ಸೀನಿಯರ್ ಸಿಟಿಸನ್ ಕ್ಯಾಟಗರಿಯಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು 65 ವರ್ಷದ ಮೇಲ್ಪಟ್ಟಿನವ್ರು ಮಾತ್ರ ಈ ಒಂದು ಕ್ಯಾಟಗರಿಯಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಇರುತ್ತೆ. ಆ ಆಧಾರ್ ಕಾರ್ಡ್ ಫೈಲ್ ಸೈಜ್ ಬಂದುಬಿಟ್ಟು 1 MB ಕೆಳಗಿರಬೇಕಾಗತ್ತೆ. ನೀನು ಸೀನಿಯರ್ ಸಿಟಿಸನ್ಸ್ ಜೊತೆಗೆ ಸಾಕಷ್ಟು ಜನ ಕೇಳೋದೇನೆಂದರೆ, ನಾವು ಅವರ ಮಕ್ಕಳಾಗಿರ್ಬೋದು, ರಿಲೇಟಿವ್ಸ್ನಾಗಿರ್ಬೋದು ಜೊತೆಗೆ ಅಲೋ ಮಾಡ್ತಾರಾ ಅಂತ. ಇಲ್ಲಿ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ, ಕೇವಲ ನಿಮ್ಮ ಸ್ಪೌಸ್ನ ಮಾತ್ರ ಅಲೋ ಮಾಡ್ತಾರೆ. ಇನ್ ಕೇಸ್ ನೀವು ಅವ್ರ ಜೊತೆ ಹೋಗ್ತಿಲ್ಲ ಅಂದರೆ ಅಲ್ಲಿ TTD ಹೆಲ್ಪರ್ಸೇ ಇರ್ತಾರೆ, ಸೊ ಅವರು ಹೆಲ್ಪ್ ಮಾಡ್ತಾರೆ.
ಇನ್ನು ನೆಕ್ಸ್ಟ್ ನಮಗೆ ಫಿಸಿಕಲಿ ಡಿಸೇಬಲ್ಡ್ ಕೋಟಾಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮ್ಮ ಒಂದು ಡಿಸೇಬಿಲಿಟಿ ಏನಿರುತ್ತಲ್ಲ ಅದು 20%ಗಿಂತ ಜಾಸ್ತಿ ಇರಬೇಕು. ಅದ್ರ ಜೊತೆಗೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಡಿಫ್ರೆಂಟ್ಲಿ ಏಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಈ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಇರುತ್ತೆ. ಇನ್ನು ಮೂರನೇ ಕ್ಯಾಟಗರಿ ಬಂದುಬಿಟ್ಟು ನಮಗೆ ಮೆಡಿಕಲ್ ಕೇಸಸ್ ಅಂತ. ಈ ಕ್ಯಾಟಗರಿಯಲ್ಲಿ ಕೆಲವೊಂದು ಮೆಡಿಕಲ್ ಕೇಸಸ್ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಡಯಾಲಿಸಿಸ್, ಈ ರೀತಿಯ ಮೆಡಿಕಲ್ ಕೇಸಸ್ ನಿಮ್ಗೆ ಏನಾದರೂ ಇದ್ದರೆ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ 3 ಕೋಟಾಲ್ಲೂ ಕೂಡ ಕೇವಲ ನಿಮ್ಮ ಸ್ಪೌಸ್ನ ಮಾತ್ರ ಜೊತೆಗೆ ಅಲೋ ಮಾಡ್ತಾರೆ. ಅದನ್ನು ಕೂಡ ನೀವು ಬುಕ್ ಮಾಡ್ಕೊಳ್ಳೋವಾಗೇ ಅಕೊಮಡೇಟ್ ವಿತ್ ಸ್ಪೌಸ್ ಅಂತ ಇರುತ್ತೆ, ಅದರಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಅವ್ರ ಜೊತೆಗೆ ಹೋಗಂಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೀವು ಬುಕಿಂಗ್ ಟೈಮಲ್ಲಿ ಅವರ ಡೀಟೇಲ್ಸ್ನ ಕೂಡ ಫಿಲ್ ಮಾಡಬೇಕಾಗಿರುತ್ತೆ. ಇನ್ನು ಈ ಮೆಡಿಕಲ್ ಕೇಸಸ್ ಕೋಟಾಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ರೆ ನಿಮ್ಮ ಸರ್ಜನಿಂದ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಈ 3 ಕ್ಯಾಟಗರಿಯಲ್ಲಿ ನೀವು ಯಾವುದೇ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರು ಕೂಡ ಇದು ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಜಸ್ಟ್ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ನೀವು ಫೈಲ್ನ ಅಪ್ಲೋಡ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಕಂಪ್ಲೀಟ್ ಕೋಟಾನ ಅಕ್ಟೋಬರ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಕೇಳೋದೇನೆಂದ್ರೆ ವೈಕುಂಠ ಏಕಾದಶಿ ಟೈಮಲ್ಲಿ ಸೀನಿಯರ್ ಸಿಟಿಸನ್ಸ್ನ ಅಲೋ ಮಾಡ್ತಾರಾ ಅಂತ. ನಮಗೆ ವೈಕುಂಠ ಏಕಾದಶಿ ಟೈಮಲ್ಲಿ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಆರ್ಜಿತ ಸೇವೆಗಳಾಗಿರ್ಬೋದು, ಅಂಗಪ್ರದಕ್ಷಿಣೆ ಆಗಿರ್ಬೋದು, ಈ ಎಲ್ಲ ಸೇವೆಗಳನ್ನ ಕೂಡ ನಮಗೆ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ವೈಕುಂಠ ದ್ವಾರ ದರ್ಶನದ ಟೈಮಲ್ಲಿ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ. ಇನ್ನು ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ನೀವು ಯಾವ ರೀತಿಯಾಗಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನ್ಗೆ OTP ಬಂದಿರುತ್ತೆ. ಆ ಒಂದು OTPನ ನೀವೆಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ನೋಡೋಣಂತೆ. ಅದಕ್ಕೆ ನಾವು ಆನ್ಲೈನ್ ಸರ್ವಿಸಸಲ್ಲಿ ನಮಗೊಂದು ಆಪ್ಷನ್ ಇರುತ್ತೆ, ಸೀನಿಯರ್ ಸಿಟಿಸನ್ಸ್ ಆರ್ ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಅಂತ. ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದ ನಂತರ ನಮಗಿಲ್ಲಿ ಸೇವಾ ಸ್ಲಾಟ್ಸ್ ಅಂತ ಇರುತ್ತೆ. ಇಲ್ಲಿ 3 ಕ್ಯಾಟಗರಿ ಇದೆ. ನಿಮಗೆ ಆಲ್ರೆಡಿ ಹೇಳ್ದಂಗೆ ಸೀನಿಯರ್ ಸಿಟಿಸನ್ ಒಂದು, ಮೆಡಿಕಲ್ ಕೇಸಸ್ ಒಂದು, ಡಿಫ್ರೆಂಟ್ಲಿ ಏಬಲ್ಡ್ ಒಂದು. 65 ವರ್ಷದ ಮೇಲ್ಪಟ್ಟಿನವರು ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏಜ್ನ ಎಂಟರ್ ಮಾಡಬೇಕು. ಈಗ ನೋಡಿ ನಾವು 64 ಅಂತ ಕೊಟ್ಟರೆ ಇದು ಏಜ್ ತಗೊಳ್ಳಲ್ಲ. ಏಜ್ ಶುಡ್ ಬಿ ಮಿನಿಮಮ್ 65 ಅಂತ ಇದೆ. ಸೊ 65 ಇಯರ್ಸ್ ಅಬವ್ ಇರೋರು ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಮತ್ತು ನೀವೇನಾದರೂ ನಿಮ್ಮ ವೈಫ್ ಜೊತೆ ಹೋಗ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ನ ಕೂಡ ನಮಗೆ ವೈಕುಂಠ ಏಕಾದಶಿ ಟೈಮಲ್ಲಿ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ಡೇಟ್ಸ್ಗೂ ಕೂಡ ಜನವರಿ ತಿಂಗಳಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರತಿ ಡೇಟ್ ಕೂಡ ಎಕ್ಸಾಕ್ಟ್ 3 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರಲ್ಲ, ನಿಮಗೆ ಗ್ರೀನ್ ಅವೈಲೇಬಲ್ ಅಲ್ಲಿ ತೋರಿಸುತ್ತೆ. ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಗಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ನಿಮ್ಮ ನೇಮು, ಏಜು, ಜೆಂಡರು, ಆಧಾರ್ ನಂಬರ್ ಎಂಟರ್ ಮಾಡಿ. ಅದಾದ ನಂತರ ಜನರಲ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಿ. ಅದರಲ್ಲಿ ನಿಮ್ಮ ಇಮೇಲ್ ID, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಿ. ನೀವೇನಾದರೂ ಇಲ್ಲಿ ಅಕಂಪನಿ ವಿತ್ ಸ್ಪೌಸ್ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮ ವೈಫ್ದು ಕೂಡ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ನಾವು ಮೆಡಿಕಲ್ ಕೇಸಸ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಮೆಡಿಕಲ್ ರೀಸನ್ಸ್ ನಮಗೆ ಕೆಲವೊಂದು ರೀಸನ್ ಇದೆ. ಅದರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನು, ಓಪನ್ ಹಾರ್ಟ್ ಸರ್ಜರಿ, ಡಯಾಲಿಸಿಸ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಬ್ರೇನ್ ಸರ್ಜರಿ, ಕ್ಯಾನ್ಸರ್, ಸ್ಪೈನ್ ಸರ್ಜರಿ, ಇಷ್ಟು ರೀತಿಯ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಮೆಡಿಕಲ್ ಕೇಸಸ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ಮೆಡಿಕಲ್ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಓಪನ್ ಹಾರ್ಟ್ ಸರ್ಜರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀವು ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗೋ ಆಪ್ಷನ್ ಇರುತ್ತೆ. ಅಂದರೆ ನಿಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂದರೆ ವೈಫ್ ಜೊತೆಗೆ ಹೋಗ್ಬೋದಾಗಿರುತ್ತೆ, ಅಥವಾ ವೈಫ್ಗೆ ಹುಷಾರಿಲ್ಲ ಅಂದರೆ ಹಸ್ಬೆಂಡ್ ಜೊತೆಗೆ ಹೋಗ್ಬೋದಾಗಿರುತ್ತೆ. ಸೊ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೀವೇನಾದರೂ ಅವ್ರ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನೀವು ಮೆಡಿಕಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಪ್ರೊಸೀಜರ್. ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟು ಇಲ್ಲಿ ನೇಮ್, ಏಜ್, ಜೆಂಡರ್ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿ. ಬಟ್ ಇಲ್ಲಿ ನೀವು ಮೆಡಿಕಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ.
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ಲಿ ಏಬಲ್ಡ್ ಅಂತ. ಇಲ್ಲಿ ನೀವು ಮೊದಲಿಗೆ ನಿಮ್ಮ ಡಿಸೆಬಿಲಿಟಿನ ಎಂಟರ್ ಮಾಡಬೇಕು. ನಿಮ್ಗೆ ಏನು ಡಿಸೆಬಿಲಿಟಿ ಇದೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ಪರ್ಸೆಂಟೇಜ್ ನೋಡಿ 20%ಗಿಂತ ಜಾಸ್ತಿ ಇರಬೇಕು. ಈಗ ನಾವು 19 ಅಂತ ತಗೊಳ್ಳಲ್ಲ. ಸೊ ಅಬೌಟ್ 20% ಇದ್ದರೆ ಮಾತ್ರ ಈ ಒಂದು ಕ್ಯಾಟಗರಿಯಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇಲ್ಲೂ ಕೂಡ ನೀವು ಕಂಪನಿ ವಿತ್ ಸ್ಪೌಸ್ ಅಂತ ಇರುತ್ತೆ, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಹೋಗುವ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರುವ ಡಿಫ್ರೆಂಟ್ಲಿ ಏಬಲ್ಡ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿಬಿಟ್ಟು ಸೇಮ್ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇದರಲ್ಲೂ ಕೂಡ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ. ಸೊ ನೀವು ಫ್ರೀಯಾಗಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಸೀನಿಯರ್ ಸಿಟಿಸನ್, ಮೆಡಿಕಲ್ ಕೇಸಸ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈಗ ನಾವು ಶ್ರೀವಾಣಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಪಿಲಿಗ್ರಿಮ್ ಸರ್ವಿಸಸ್ಸಲ್ಲಿ ನಮಗೆ ಶ್ರೀವಾಣಿ ಆ್ಯಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಮಗಿದು ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇದು ತಿರುಪತಿ ಬಾಲಾಜಿ .ap.gov.in ಅಂತ. ಈ ವೆಬ್ಸೈಟಲ್ಲಿ ನೀವು ಏನಾದರೂ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ನ ಎಂಟರ್ ಮಾಡಿ. ಅಂದರೆ ಇಮೇಲ್ ID, ಪಾಸ್ವರ್ಡು, ಕೆಪಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ಬೋದಾಗಿರುತ್ತೆ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಈ ವೆಬ್ಸೈಟ್ಗೆ ಬಂದು ಫಸ್ಟ್ ಟೈಮ್ ಡೊನೇಷನ್ ಮಾಡ್ತಿದ್ದೀರಾ ಅಂದರೆ ನೀವು ಫಸ್ಟ್ ವೆಬ್ಸೈಟಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಆ ಅಕೌಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಟೈಪು, ನಿಮ್ಮ ನೇಮು, ಫೋನ್ ನಂಬರು, ಅಡ್ರೆಸ್ಸು, ನಿಮ್ಮ ಒಂದು ಫೋಟೋ ID ಪ್ರೂಫು, ಯೂಸರ್ ನೇಮು, ಪಾಸ್ವರ್ಡ್, ಈ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರ ಅದಕ್ಕೆ ಒಂದು ಆಕ್ಟಿವೇಶನ್ ಇಮೇಲ್ ಬರುತ್ತೆ. ಒಂದು ಬಾರಿ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆದ ನಂತರ ನೀವು ಈ ವೆಬ್ಸೈಟಲ್ಲಿ ಲಾಗಿನ್ ಆಗ್ಬೋದಾಗಿರುತ್ತೆ. ಈಗ ನಾವು ಲಾಗಿನ್ ಆಗೋಣ ಅಂತ ಮೊದಲಿಗೆ. ಈಗ ನಾವು ನಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು ಮತ್ತು ಕೆಪಚಾ ಕೋಡ್ ಎಂಟರ್ ಮಾಡಿಬಿಟ್ಟು ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಈಗ ನೀವು ಅಮೌಂಟ್ನ ಡೊನೇಟ್ ಮಾಡಲಿಕ್ಕೆ ಶ್ರೀವಾಣಿ ಟ್ರಸ್ಟ್ಗೆ ಇಲ್ಲಿ ನಮಗೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆ ನೋಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಹೆಚ್ಚು ಡೀಟೇಲ್ಸ್ ತೋರಿಸುತ್ತೆ. ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ಗೆ ನಾವು ಡೊನೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಕಂಟಿನ್ಯೂ ಟು ಡೊನೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಕಂಟಿನ್ಯೂ ಟು ಡೊನೇಟ್ ಕೊಟ್ಟಾಗ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದೇನಂದ್ರೆ ಒಬ್ಬರಿಗೆ 10,000 ರೂಪಾಯಿ ಆಗುತ್ತೆ. ಅದ್ರ ಜೊತೆ ಅಡಿಷ್ನಲ್ ಆಗಿ 500 ರೂಪೀಸ್ ಕೊಟ್ಟು ಬ್ರೇಕ್ ದರ್ಶನನ ಪಡಿಬೇಕಾಗಿರುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಅದೇ ರೀತಿ ಈ 500 ರೂಪೀಸ್ ಏನು ಪೇ ಮಾಡ್ತೀವಲ್ಲ ಅದು ಒಂದು ಬಾರಿ ಡೊನೇಷನ್ ಆದ ನಂತರ ನೀವು ದರ್ಶನ ಬುಕ್ ಮಾಡ್ಕೊತೀರಲ್ಲ, ಆಗ ನೀವು 500 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಮತ್ತು ನೀವು ಒಂದು ನಂಬರಿಂದ ಲಾಗಿನ್ ಆದರೆ ಒಂದು ಬಾರಿಗೆ ನೀವು 9 ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಅಂದರೆ ನೀವು 90,000 ಡೊನೇಟ್ ಮಾಡಿಬಿಟ್ಟು 9 ಜನಕ್ಕೆ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವೇನಾದರೂ 1 ಲಕ್ಷ ಡೊನೇಟ್ ಮಾಡಿಬಿಟ್ರೆ ಅದು ನಿಮಗೆ 1 ಲ್ಯಾಕ್ ಡೋನರ್ ಕೋಟಾಗೆ ಹೋಗ್ಬಿಡುತ್ತೆ. ಅದರಲ್ಲಿ ನೀವು ಸುಪಥಮಿಂದ ದರ್ಶನ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಶ್ರೀವಾಣಿ ದರ್ಶನ ಬೇಕು ಅಂದರೆ ನೀವು 90,000 ತನಕ ಡೊನೇಟ್ ಮಾಡಿಬಿಟ್ಟು 9 ಜನಕ್ಕೆ VIP ಬ್ರೇಕ್ ದರ್ಶನನ ಪಡೆಯುವ ಒಂದು ಆಪ್ಷನ್ ಇರುತ್ತೆ. ಈ ಕನ್ಫರ್ಮೇಷನ್ನ ಓಕೆ ಅಂತ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ಅಗ್ರೀಡ್ ಅಂತ ಕೊಡಬೇಕಾಗಿರುತ್ತೆ. ಒಂದು ಬಾರಿ ಅಗ್ರೀಡ್ ಆದ ನಂತರ ಈಗ ನೀವು ಎಷ್ಟು ಜನಕ್ಕೆ ದರ್ಶನ ಬುಕ್ ಮಾಡ್ಕೋಬೇಕಂತೀರ, ಮಿನಿಮಮ್ ನಾವು ಒಬ್ರಿಗೆ ಮಾಡ್ಕೋಬೋದು, ಮ್ಯಾಕ್ಸಿಮಮ್ 9 ಜನಕ್ಕೆ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಸೊ ನಾವಿಲ್ಲಿ ಇಬ್ಬರಿಗೆ ಬುಕ್ ಮಾಡ್ಕೋಬೇಕು ಅಂದರೆ 20,000 ಅಂತ ಎಂಟರ್ ಮಾಡಬೇಕು. 20,000 ಎಂಟರ್ ಮಾಡಿದ್ದೀವಿ. ಈ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ವಿಷಯ ಏನಂದರೆ ನೀವು ಈಗ ದರ್ಶನ ಯಾವ ಡೇಟ್ಸ್ಗಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲೇ ನಮ್ಗೆ ಆಪ್ಷನ್ ಇದೆ ನೋಡಿ, ಟು ಚೆಕ್ ಬಿಗಿನಿಂಗ್ ಬ್ರೇಕ್ ದರ್ಶನ್ ಅವೈಲಬಿಲಿಟಿ ಕ್ಲಿಕ್ ಹಿಯರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ನಮಗೆ ಡಿಸೆಂಬರ್ವರೆಗೂ ಕೂಡ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಕೂಡ ಅವೈಲೇಬಲ್ ಇಲ್ಲ. ಇದು ಕೂಡ ಕಂಪ್ಲೀಟಾಗಿ ಬುಕ್ ಆಗಿಬಿಟ್ಟಿದೆ. ಈಗ ನಮಗೆ ಜನವರಿ ತಿಂಗಳಿಗೆ ರಿಲೀಸ್ ಮಾಡ್ತಿದ್ದಾರೆ. ನಿಮಗೆ ಬೇಗ ಟಿಕೆಟ್ಸ್ ಬುಕ್ ಆಗಬೇಕು ಅಂದರೆ ನೀವು ಈ ರೀತಿಯಾಗಿ ಡೊನೇಷನ್ ಮಾಡಿ ಮೊದಲೇ ಇಟ್ಕೊಂಡು ಬಿಡ್ಬೋದು. ಟಿಕೆಟ್ಸ್ ಬಿಟ್ಟಾಗ ನೀವು ದರ್ಶನ ಮಾತ್ರ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಇಂಡಿಯನ್ ಸಿಟಿಜನ್ಶಿಪ್ ಸ್ಟೇಟಸ್ಸು, ನಂಬರ್ ಆಫ್ ಪಿಲಿಗ್ರಿಮ್ಸ್ ನಾವು ಇಬ್ಬರಿಗೆ ಬುಕ್ ಮಾಡ್ಕೊತಿದ್ದೀವಲ್ಲ 2 ಅಂತ ಕೊಡ್ಬೋದಾಗಿರುತ್ತೆ. 2 ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡೋಣ ಅಂತ. ಈಗ ಇದು ಪಿಲಿಗ್ರಿಮ್ ಡೀಟೇಲ್ಸ್ ಕೇಳ್ತಿದೆ. ಇಲ್ಲಿ ನಾವು ಯಾರ ಹೆಸ್ರು ಹಾಕ್ತೀವಲ್ಲ ಅವ್ರನ್ನೇ ದರ್ಶನಕ್ಕೆ ಹೋಗುವ ಒಂದು ಆಪ್ಷನ್ ಇರುತ್ತೆ. ಸೊ ಅವರ ನೇಮು, ಏಜು, ಜೆಂಡರು, ಫೋಟೋ ID ಪ್ರೂಫ್ ಇಷ್ಟು ಡೀಟೇಲ್ಸ್ನ ನೀವು ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟು ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಷನ್ ಕನ್ಫರ್ಮ್ ಆಗುತ್ತೆ. ಒಂದು ಬಾರಿ ಡೊನೇಷನ್ ಆದ ನಂತರ ನಿಮಗಿಲ್ಲಿ ಸರ್ವಿಸಸ್ಸಲ್ಲಿ ಡೋನರ್ ಪ್ರಿವಿಲೇಜಸ್ ಈ ಒಂದು ಆಪ್ಷನ್ ಆ್ಯಡ್ ಆಗುತ್ತೆ. ಆಗ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಡೊನೇಷನ್ ಮಾಡಿರ್ತೀವಲ್ಲ ಆ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ನೋಡಿ. ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ಗೆ ನಾವು 20,000 ಡೊನೇಟ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಇಲ್ಲಿ ನಾವು ಆಲ್ರೆಡಿ ನಮ್ಮ ದರ್ಶನನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಇಲ್ಲಿ ನಿಮಗೆ ಬುಕ್ ದರ್ಶನ್ ಅಂತ ಆಪ್ಷನ್ ಎನೇಬಲ್ ಆಗುತ್ತೆ.
ಸೊ, ಕರೆಕ್ಟಾಗಿ ನಮಗೆ 11 ಗಂಟೆಗೆ ಟಿಕೆಟ್ಸ್‌ನ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಅಕ್ಟೋಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗುತ್ತೆ. ಸೊ, ಆಗ ನೀವು ಆಲ್ರೆಡಿ ಅಮೌಂಟ್ ಡೊನೇಟ್ ಮಾಡಿ ಇಟ್ಕೊಂಡಿದ್ರೆ ಡೈರೆಕ್ಟ್ ಈ ಪೇಜಿಗೆ ಬನ್ನಿ. ಡೋನಾರ್ ಪ್ರಿವಿಲೇಜಸ್ ಪೇಜಿಗೆ ಬಂದ್ಬಿಟ್ಟು ಇಲ್ಲಿ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಡೇಟ್ ಜನವರಿ ತಿಂಗಳಲ್ಲಿ ದರ್ಶನ ಬೇಕು ಆ ಡೇಟ್‌ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ₹500 ಪೇ ಮಾಡಿದ್ರೆ ಅಂದರೆ ಒಬ್ಬರಿಗೆ 500 ಆಗುತ್ತೆ. ಸೊ, ನಾವು 20,000 ಡೊನೇಟ್ ಮಾಡಿರೋದ್ರಿಂದ ₹1,000 ಪೇ ಮಾಡಿಬಿಟ್ಟು ನಾವು ಟಿಕೆಟ್ಸ್‌ನ ರಿಡೀಮ್ ಮಾಡಿಕೊಂಡ್ರೆ ನಮ್ಮ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಅದೇ ರೀತಿ ನೀವು ಒಂದ್ಸರಿ ದರ್ಶನ ಬುಕ್ ಮಾಡಿದ ತಕ್ಷಣ ನಿಮ್ಗೊಂದು ಪಾಪಪ್ ಬರುತ್ತೆ. ಡೂ ಯು ವಾಂಟ್ ಅಕಾಮಡೇಷನ್ ಅಂತ. ನಿಮ್ಗೇನಾದರೂ ರೂಮ್ಸ್ ಬೇಕಿದ್ರೂ ಕೂಡ ಬುಕ್ ಮಾಡ್ಕೋಬೋದು. ಬಟ್ ಇದರಲ್ಲಿ ನೀವು ಕೇವಲ ₹1,000 ರೂಮ್‌ನ ಮಾತ್ರ ಬುಕ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ. ನಿಮ್ಗೆ ₹100 ರೂಮ್ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇರೋದಿಲ್ಲ. ಸೊ, ನೀವು ₹1,000 ರೂಮ್‌ನ ಇದರಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಶ್ರೀವಾಣಿ ಟ್ರಸ್ಟ್‌ಗೆ ಅಮೌಂಟ್‌ನ ಡೊನೇಟ್ ಮಾಡ್ಬೋದಾಗಿರುತ್ತೆ. ಡೊನೇಟ್ ಮಾಡಿ VIP ಬ್ರೇಕ್ ದರ್ಶನನ ಪಡಿಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.